ಇನ್ನು ಮಂಡ್ಯದಲ್ಲೂ ಕೂಡ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ ಕಾವೇರಿ ಕಾವು. CWRC ಆದೇಶ ಖಂಡಿಸಿ ಶ್ರೀರಂಗಪಟ್ಟಣದಲ್ಲಿ ರೈತರು ಸಿಕ್ಕಾಪಟ್ಟೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘ, ಕನ್ನಡ ಪರ ಸಂಘಟನೆಗಳ ಪ್ರತಿಭಟನೆ ನಡೀತಾ ಇದೆ. ಬೆಂಗಳೂರು ಮೈಸೂರು ಹೈವೇ ತಡೆದು CWRCಗೆ ಧಿಕ್ಕಾರ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಂಡ್ಯದ ಸಂಜಯ್ ವೃತ್ತದಲ್ಲಿ ಕರವೇ ಬೃಹತ್ ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ರಕ್ತ ಕೊಟ್ಟೇವು ನೀರು ಕೊಡಲ್ಲ, ಪ್ರಾಣ ಬಿಟ್ಟೇವು ನೀರು ಬಿಡಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ತಮಿಳುನಾಡಿಗೆ ನೀರು ಬಿಟ್ಟರೆ ರಾಜ್ಯಾದ್ಯಂತ ಉಗ್ರ ಹೋರಾಟದ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ರೈತರು. ಬೆಂಗಳೂರಿನ ಜನ ಕಾವೇರಿ ಹೋರಾಟಕ್ಕೆ ಬರುವಂತೆ ಆಗ್ರಹಿಸಲಾಗಿದೆ. ಹೆದ್ದಾರಿ ತಡೆದ ಹಿನ್ನೆಲೆ ಕೆಲ ಕಾಲ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು. ಕಾವೇರಿ ನೀರು ನಿರ್ವಹಣಾ ಮಂಡಳಿ 3,000 ಬಿಡಬೇಕು ಅಂತದ್ದು ಇವತ್ತಿನ ಸ್ಥಿತಿಲಿ ಅವೈಜ್ಞಾನಿಕ. ಯಾಕೆಂದರೆ ಕುಡಿಯೋಕ್ಕೆ ನೀರು ಸಾರಲ್ಲ. ಇವತ್ತು ಮಳೆ ನೋಡಿದ್ರೆ ಮಳೆ ಬರೋಲ್ಲ ಈ ವರ್ಷ ಅನ್ನಿಸ್ತಾ ಇದೆ. ಈ ಇರೋ ನೀರು 12-13 TMC ಇದೆ. ಆ 12-13 TMC ಇನ್ನು 6-7 ತಿಂಗಳು ಕುಡಿಯೋದಕ್ಕೆ ಆಗೋದಿಲ್ಲ. ನೀರ್ಗೆ ಏನು ಮಾಡ್ತಾರೆ ಅನ್ನೋದೇ ನಮಗೆ ಗೊತ್ತಾಯ್ತಾ ಇಲ್ಲ. ಅಂಥ ಟೈಮ್ನಲ್ಲಿ ನೀರು ಬಿಡಿದ್ದ 2,500 ಹೋಗ್ತಾ ಇದೆ. ಆದ್ರೂ ಬಿಳಿಗೊಂಡ್ಲು ಮಾಪನದಲ್ಲಿ 2,500 ಹೋಗ್ತಾ ಇದೆ. ಅದನ್ನೇ ಪರಿಗಣಿಸ್ಬೇಕಾಗಿತ್ತು. ಅದ್ರ ಜೊತೆಗೆ ನೀವು ಇನ್ನೂ ಬಿಡಿ ಅಂದಾಗ ಬಾರಿಗೆ ತೊಂದರೆ ಆಯ್ತದೆ. ನೀರು ಬಂದಾಗ ಹಿಡಿಕಾಯ್ಕಿಲ್ಲ. ಯಾವತ್ತೂ ಹೇಳ್ತಾರೆ ಉಕ್ಕೋ ಪ್ರವಾಹ, ಬೀಸೋ ಬಿರುಗಾಳಿ, ಉಕ್ಕೋ ಪ್ರೀತಿ. ಅವು ಬಂದಾಗ ನಾವು ತಡಿಕಾಯ್ಕಿಲ್ಲ. ಅದು ನಾವು ಬಯಸಿದಾಗ ಅದು ಬರೋದಿಲ್ಲ ಅಂತ ಒಂದು ಮಾತಿದೆ. ಅದೇ ರೀತಿ ಮಳೆ ಬಂದರೆ ನಾವೇನು ಮಾಡೋಂಗಿಲ್ಲ. ಇವತ್ತು ಸತಿ 70 TMC ನಾವು ಅರಬ್ಬಿ ಸಮುದ್ರಕ್ಕೆ ಬಿಟ್ಟಿದ್ದೀವಿ. ನಾವು ತಮಿಳ್ನಾಡಿನವ್ರು ಸೇರಿ 70 TMC. ಅದರ ಹಿಂದಿನ ವರ್ಷ 110 TMC ಅರಬ್ಬಿ ಸಮುದ್ರ ಸೇರೋದೆ. ಅದಕ್ಕೆ ಈಗೇನು ಮೇಕೆದಾಟು ಕಟ್ಟಬೇಕು ಅಂತಾರೆ, ಕಟ್ಟಲಿ. 60 TMC ನೀರು ಹಿಡಿಯುತ್ತೆ, ನಮಗೆ ಕರೆಂಟ್ ಆಗುತ್ತೆ, ನಮಗೆ ಕುಡಿಯೋ ನೀರು ಬೆಂಗಳೂರಿಗಾಗುತ್ತೆ, ಅವ್ರಿಗೆ ನೀರಾವರಿಗೆ 60 TMC ನಾವು ಸ್ಟಾಕ್ ಮಾಡಿ ಬಿಟ್ಟಂಗಾಗುತ್ತೆ ಅಂತ ಅವೈಜ್ಞಾನಿಕವಾದ ಹೇಳಿಕೆ ಕೊಟ್ಟರೆ ಹೆಂಗೆ? ವೈಜ್ಞಾನಿಕವಾಗಿ ಕೂತು ಮಾತಾಡಿ ನಮ್ಗೇನು ಅನುಕೂಲ ಆಗುತ್ತೆ ಅದು ಮಾಡ್ಕೋಬೇಕು. ಎಷ್ಟು ಕಡಾಯದಲ್ಲಿ ನೀರು ನಾವು ನಿಲ್ಲಿಸ್ಕೋಬೇಕು ಅಷ್ಟು ಕಡಾಯದಲ್ಲಿ ನಿಲ್ಲಿಸ್ಕೊಂಡು ಕುಡಿಬೇಕೇ ಹೊರತು ಅದು ಬಿಟ್ಬಿಟ್ಟು ತಗೊಂಡೋಗಿ ಸಮುದ್ರಕ್ಕೆ ಬಿಟ್ಬಿಟ್ಟು ಆಮೇಲೆ ನಾವು ಈಗೇನಾರ ಅವ್ರು ನೀರು ಬಿಟ್ಟರೆ ಬೇರೆ ರೀತಿ ಪ್ರತಿಭಟನೆನ ಮಾಡೇ ಮಾಡ್ತೀವಿ ಉಗ್ರವಾಗಿ. ನಮ್ಮ 45 ವರ್ಷದ ಇತಿಹಾಸದಲ್ಲಿ ರೈತ ಸಂಘ ಅದೇದೇ ವಿಭಿನ್ನವಾದ ಚಳುವಳಿಗಳನ್ನ ಮಾಡ್ಕೊಂಡು ಬಂದಿದೆ. ನಮ್ಮ ರೈತರೆಲ್ಲ ನೀರಿಗಾಗಿ ಕರೆ ಕೊಟ್ಟಿದ್ದಾರೆ ಇವತ್ತು. ಸೊ ಈಗ ಈ ವಾರಕ್ಕೆ ಮುಂಚೆ ನೀವೇ ನೋಡಿದ್ರಿ, ರೈತರು ಕಬ್ಬೆಲ್ಲ ಬಾಡೋಗ್ತಾ ಇದೆ ಅಂತ ಹೇಳಿ KRS ಅಲ್ಲಿ ಕಾವೇರಿ ನೀರಾವರಿ ನಿಗಮದಲ್ಲಿ ಕೂತ್ಕೊಂಡು 3 ದಿನ ಧರಣಿ ಮಾಡಿ ನಾವು ಬೀಸಿ ನಾಲೆಗೆ ನೀರು ಬಿಡಿಸಿದ್ವಿ. ಸೊ ಕಬ್ಬೆಲ್ಲ ನೀರು ಇವಾಗ ಎಲ್ಲ ಹಚ್ಕೋತಾ ಇದ್ದಾರೆ. ಇವಾಗಲೂ ಕೂಡ ಮದ್ದೂರಲ್ಲಿ ಅರ್ಧ ನೀರು ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದ್ರ ಜೊತೆಗೆ ಅವರು 6ನೇ ಹಂತದ ಯೋಜನೆ ಕೂಡ ಮಾಡಕ್ ಬಂದಿದ್ರು. ಬೆಂಗಳೂರಿಗೆ ನೀರಿಲ್ಲ, ಕುಡಿಯಕ್ಕೆ ನೀರು ಬೇಕು ಅಂತೇಳಿ ನಾವು ಆ ಇಂಜಿನಿಯರ್ಸ್ಗಳೆಲ್ಲರನ್ನೂ ಕೇಳ್ಕೊಂಡು ಅಲ್ಲಿ ಮತ್ತೆ ಅರ್ಜಿ ಕೊಟ್ಟು ಅವ್ರನ್ನೂ ವಾಪಸ್ ಕಳಿಸಿದ್ವಿ. ಇದ್ರ ಜೊತೆಗೆ ಏಕಾಏಕಿ ಇವರು ತಮಿಳ್ನಾಡಿಗೆ 3,000 ನೀರು ಹರ್ಸಕ್ಕೆ ಕೋರ್ಟನ್ನ ಹೇಳಿದ್ದಾರೆ. ಸೊ ಇದು ಯಾವ ಥರದ್ದು ವೈಜ್ಞಾನಿಕ ಕಾರಣ ಇಟ್ಕೊಂಡು ಇವರು ನಿರ್ಧಾರ ತಗೊಂಡ್ರು? ಇಲ್ಲ ಒಂದ್ ಕಡೆ ಸರ್ಕಾರದ ಜೊತೆ ಡಿಸ್ಕಸ್ ಮಾಡಿಲ್ಲ, ಇಲ್ಲ ರೈತರು ಗೋಲ್ಡ್ನ ಕೇಳಿಲ್ಲ, ಏಕಾಏಕಿ ಈ ಥರ ತೀರ್ಮಾನ ತಗೊಂಡಿದ್ದಾರೆ. ಸೊ ನಮ್ದು ಏನಂತ ಕೇಳ್ತಾ ಇದೀವಿ ಅಂತಂದ್ರೆ, ನೀವೇ ಆಲ್ರೆಡಿ ಹೇಳ್ತಾ ಇದ್ದೀರಾ ಇನ್ಮೇಲೆ ಬೆಳೆಗಳನ್ನ ನೀವು ಬೆಳಿಬಾರ್ದು, ಈ ಬರೋ ಬೆಳೆ ಬೆಳಿಬಾರ್ದು ಅಂತ. ಮುಂಚೆ ಎಲ್ಲ ನಾವು ಈ ಮಳೆ ಬಂದ್ರೆ ಮೊದಲನೇ ಬೆಳೆ ಬೆಳೀತಾ ಇದ್ವಿ, ಬೇಸಿಗೆ ಬೆಳೆ ಬೆಳೀತಿರ್ಲಿಲ್ಲ. ಈ ಸಲ ಯಾವ ಥರ ಬರಗಾಲ ಬಂದಿದೆ ಅಂತಂದ್ರೆ ಮೊದಲನೇ ಬೆಳೆನೇ ಬೆಳೆಯೋಕ್ಕಾಗ್ತಾ ಇಲ್ಲ. ಇದ್ರ ಜೊತೆಗೆ ಕುಡಿಯೋಕ್ಕೆ ನೀರಿಲ್ಲ, ಹಸುಗಳಿಗೂ ನೀರಿಲ್ಲ, ದನ ಕರುಗಳಿಗೂ ನೀರಿಲ್ಲ. ಇದನ್ನೆಲ್ಲ ನೋಡಿ ನೀವು ಏನು ಡಿಸ್ಕಸ್ ಮಾಡದೆ ಏಕಾಏಕಿ ತೀರ್ಮಾನ ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ನಾವು ಇಲ್ಲಿ ಹೋರಾಟನ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಸಂಜೆಯಲ್ಲಿ ಪಾಂಡುಪುರದಲ್ಲಿ ಸರ್ಕಲಲ್ಲಿ ಕೂಡ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಇವತ್ತು ಶ್ರೀರಂಗಪಟ್ಟಣದಲ್ಲಿ ನಾವು ಇವತ್ತು ಕರೆ ಕೊಟ್ಟಿದ್ದು. ಸೊ ಮುಂದೆ ನಾವು ಇದೇ ಥರ ಹೋರಾಟನ ಕಂಟಿನ್ಯೂ ಮಾಡ್ತೀವಿ. ನಾವು ಮಾತ್ರ ನೀರ ಬಿಡೋದಿಲ್ಲ. ನಮ್ಮ ರೈತರೆಲ್ಲ ಸಾರ್ ಇವತ್ತು ಏನು
ಇವತ್ತು ತಮಿಳ್ನಾಡಿಗೆ 15 ದಿವಸ 3,500 ಕ್ಯೂಸೆಕ್ ನೀರು ಬಿಡಬೇಕು ಅಂತ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಬಿಡಂಗಿಲ್ಲ ಸರ್. ಕೇಂದ್ರ ಸರ್ಕಾರ ಆಗ್ಬೋದು, ರಾಜ್ಯ ಸರ್ಕಾರ ಆಗ್ಬೋದು, ಇದನ್ನ ತಡೆ ಹಿಡಿಬೇಕು. ಮಂಡ್ಯ ಜಿಲ್ಲೆಗೆ ರೈತರನ್ನ ಆತ್ಮಹತ್ಯೆ ಮಾಡ್ಕೊಳ್ಳೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಸರ್ಕಾರನೂ, ನೀರಾವರಿ ಮಂತ್ರಿನೂ. ನಿನ್ನೆ ಏನಾಗಿದೆ ಅಲ್ಲಿ ಹೋಗಿರೋರು ಎಂಪಿಗಳು ಏನ್ ಮಾಡ್ತಿದ್ದಾರೆ? ಕರ್ನಾಟಕ ಎಂಪಿಗಳು ಒಬ್ಬರು ಚರ್ಚೆ ಮಾಡಿಲ್ಲ. ಇವತ್ತು ಕಾವೇರಿ ನೀರು ಹೋಗ್ಬೇಕಾದ್ರೆ ರೈತರು ಭತ್ತ ಬೆಳಿಬೇಡಿ ಅಂತೇಳಿ ಇವತ್ತು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ರೈತರು ಆತ್ಮಹತ್ಯೆ ಮಾಡ್ಕೊತೀವಿ ಸರ್ ನಾವು. ಹೆಂಡತಿ ಮಕ್ಕಳನ್ನ ಭಿಕ್ಷೆ ಬೇಡ್ಸದ ಎಲ್ಲಿಂದ ತರದ ಸರ್ ನಾವು? ಇವ್ರಿಗೆ ಪ್ರತಿ ವರ್ಷನೂ ಇದೇ ಕೀಟ್ಲೆ ಆಯ್ತಲ್ಲ. ಯಾವುದೇ ಮುಖ್ಯಮಂತ್ರಿ ಬಂದ್ರು ಇವರು ನೀರು ಕೊಟ್ಕೊಂಡು ಒಳ ಒಪ್ಪಂದ ಮಾಡ್ಕೊಂಡು ಇವತ್ತು ತಮಿಳ್ನಾಡಿಗೆ ನೀರು ಕೊಡ್ತಾ ಇದ್ದಾರೆ. ಎಷ್ಟು ಸರಿ ಸರ್ ಇದು? ನಾವು ರೈತರು ಏನಾಗ್ಬೇಕು? ನಾವೆಲ್ಲ ರೈತರೇ ಸರ್, ಹೋರಾಟ ಮಾಡ್ತಾ ಇದೀವಿ. ಶ್ರೀರಂಗಪಟ್ಟಣದಲ್ಲಿ ಇವತ್ತು ಎಲ್ಲ ರೈತ ಸಂಘ, ಪ್ರಗತಿಪರ ಸಂಘಟನೆಯವರು, ರಕ್ಷಣಾ ವೇದಿಕೆಯವರು ಎಲ್ಲ ಸೇರಿ ಇವತ್ತು ಪ್ರತಿಭಟನೆ ಮಾಡಿದೀವಿ. ಯಾವುದೇ ಕಾರಣಕ್ಕೂ ನೀರು ಬಿಡಿಸಲ್ಲ ಸರ್. ನಾವು ಪ್ರಾಣ ಕೊಟ್ಟರು ನೀರು ಬಿಡಲ್ಲ. ಪ್ರತಿ ದಿವಸ ಸ್ಟ್ರೈಕ್ ಮಾಡ್ತೀವಿ ಸರ್ ನಾವು. ಅದೇ ಇವತ್ತು ಮೀಟಿಂಗ್ ಸೇರೋದಕ್ಕೆ ಅಂತ ಎಲ್ಲ ಇಲ್ಲಿ ಮಾತಾಡ್ತಾ ಇದ್ದೀವಿ ನಮ್ಮ ಕಾರ್ಯಕರ್ತರೆಲ್ಲ. ಇನ್ ಮುಂದೆ ಪ್ರತಿ ಒಂದು ಹೆಜ್ಜೆಗೂ ನಾವು ಎಲ್ಲ ರೈತ ಸಂಘ, ಪ್ರಗತಿಪರ ಸಂಘಟನೆಯವರು ನೀರ ಯಾವುದೇ ಕಾರಣಕ್ಕೂ ಬಿಡಬೇಡಿ. ಜೀವ ಕೊಟ್ಟರು ನೀರು ಬಿಡಿಸಲ್ಲ ಸರ್. KRSಗೆ ಮುತ್ತಿಗೆ ಹಾಕ್ತಿವಿ ಸರ್. ರಕ್ಷಣಾ ವೇದಿಕೆಯವರು ಎಲ್ಲ ಸಂಘಟನೆಯವರು KRSಗೆ ಮುತ್ತಿಗೆ ಹಾಕ್ತಿವಿ. ಯಾವುದೇ ಕಾರಣಕ್ಕೂ ನೀರನ್ನ ಬಿಡೋಕೆ ನಾವು ಒಪ್ಪಲ್ಲ ಸರ್. ಇವತ್ತು ತಮಿಳ್ನಾಡಿಗೆ 15 ದಿವಸ 3,500 ಕ್ಯೂಸೆಕ್ ನೀರು ಬಿಡಬೇಕು. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋಕ್ ಮುಂಚೆ ಪ್ರತಿ ಸಭೆಗಳಲ್ಲಿ ಹೇಳ್ತಿದ್ರು ಪೆನ್ನು ಪೇಪರ್ ಕೊಡಿ ಅಂತ. ಇವ್ರು ಪೆನ್ನು ಪೇಪರ್ ಕೊಟ್ಟದ್ದು ನಮ್ಮ ಜನತೆ ಅವರು ಬಿಡದಿ ಸೈಟ್ ಬರ್ಕೊಳಕ್ಕೆ, ಕಾವೇರಿ ನೀರನ್ನ ಬರ್ಕೊಳಕ್ಕೆ, ಪ್ರತಿಯೊಬ್ಬರು ರೈತನ ರಕ್ತವನ್ನು ಕೂಡ ಅವರು ಹೀರೋದ್ರಲ್ಲಿ ತಪ್ಪೇನಿಲ್ಲ. ಒಬ್ಬ ಡಿ ಕೆ ಶಿವಕುಮಾರ್ ಮಹಾನ್ ತಪ್ಪು ಮಾಡ್ತಾ ಇದ್ದಾರೆ. ಒಬ್ಬ ರೈತನ ಮಗನಾಗಿ ಆ ವ್ಯಕ್ತಿ ಈ ರೀತಿ ಮಾಡ್ತಾ ಇರೋದು, ಪೆನ್ನು ಪೇಪರ್ ನಾವು ಕೊಟ್ಟ ಮೇಲೂ ಕೂಡ ಒಬ್ಬ ರೈತರನ್ನ ಕಡೆಗಣಿಸ್ತಾ ಇರೋದು ನೋಡಿದ್ರೆ ತುಂಬಾ ಅಸಹ್ಯಕರವಾಗುತ್ತದೆ. ಆದ್ರೆ ಡಿ ಕೆ ಶಿವಕುಮಾರ್ ಈಗಲಾರು ಕೂಡ ಒಬ್ಬ ಗೌಡನಾಗಿ, ಒಬ್ಬ ರೈತನಾಗಿ ಎಚ್ಚೆತ್ತು ರೈತರ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಭಾರಿ ಪ್ರತಿಭಟನೆಯನ್ನು ಎದುರಿಸಬೇಕಾಗುತ್ತೆ ಮುಖ್ಯಮಂತ್ರಿಗಳು. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋಕ್ ಮುಂಚೆ